ಅವಿನಾಶ್ ನಾಗರಾಜ್ ಮಾತಾಡ್ತಿರೋದು. ಇವತ್ತು ನಾವು ಅಮೆಝಾನಿಂದ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿದ್ದೋ ವಾರ್ಡ್ರೋಬು. ಸೊ ಅದು ಯೂಸರ್ ಮ್ಯಾನ್ಯಲ್ಲು ಫುಲ್ ಹರಿದೋಗ್ಬಿಟ್ಟು ನಮಗೆ ಯಾವ ರೀತಿ ಫಿಕ್ಸ್ ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ. ನಮ್ಮ ಹುಡುಗರು ಫುಲ್ ಇಲ್ಲಿ ಹರಸಾಹಸ ಮಾಡ್ತವ್ರೆ. ಬ್ರೋ ಹೇಳಿ ಬ್ರೋ, ಯಾವ ರೀತಿ ಫಿಕ್ಸ್ ಮಾಡ್ತಿದ್ದೀರಾ ನೀವು? ಅವಿನಾಶ್ ಏನು ಅಂತ ಹೇಳಿದ್ರೆ ಹರಸಾಹಸ ನಾವು ಮಾಡ್ತಿಲ್ಲ, ಆರಾಮಾಗಿ ಮಾಡ್ತಾ ಇದೀವಿ. ನಾವು ಗೊತ್ತಾಗ್ತದೆ ಅದಕ್ಕೋಸ್ಕರ ಇಲ್ದಿರೋದೆಲ್ಲ ಹೇಳಕ್ ಹೋಗ್ಬಿಡಿ, ಆರಾಮಾಗಿ ಕೂಲಾಗಿ ಮಾಡ್ತಾ ಇದೀವಿ. ಜನಗಳು ಇರೋದನ್ನ ಯಾರು ಕೇಳಲ್ಲ, ಇಲ್ದೇ ಇರೋದನ್ನ ಹೇಳ್ಬೇಕು ಯಾವತ್ತು. ಬಟ್ ಆದ್ರೆ ಕಿರಣ್ ಅವರಿಗೆ ಫುಲ್ ಟೆನ್ಷನ್ ಆಗಿ ಶರ್ಟ್ನೇ ಬಿಚ್ಚಿ ಸದ್ಯಕ್ಕೆ ಶರ್ಟ್ ಬಿಚ್ಚಿದಾರಲ್ಲ ಬನಿಯನಲ್ಲಿ ಟೆನ್ಷನ್ ಮಾಡಿ ಫಿಕ್ಸ್ ಮಾಡ್ತಾ ಇದಾರೆ. ನೋಡಿ ಇನ್ನು ಮುಗುಳ್ನಾಗೆ ನೋಡಿ ಬ್ರೋ ಅವ್ರ ಮುಖದಲ್ಲಿ ರುದ್ರಾಕ್ಷಿ ಧರಿಸ್ಕೊಂಡಿದ್ದಾರೆ. ಅಷ್ಟೇ ನಿಮ್ ಕೆಲಸ ಏನೋ ಬಂದು ಸಹಾಯ ಮಾಡೋದೇನೋ ಮಾಡ್ಬೋದಲ್ಲ ನಿಮ್ ಕಡೆ. ಎಷ್ಟು ನಾನು 2 ಸ್ಕ್ರೂ ಹುಡಿ ಕೊಟ್ಟೆ ಅವ್ರಿಗೆ ಯಾವ್ದು ಹಾಕ್ಬೇಕು ಅಂತ, ಇಲ್ಲ ಅಂದ್ರೆ ಅದು ಕರೆಕ್ಟ್ ಆಗಿ ನಿಂತ್ಕೋತಾನೆ ಇರಲ್ಲ. ಅದೇ ತರ ಮಾಡೋದು ಹುಡಿಕೊಡೋದು ಅಷ್ಟೇ. ಒಂದ್ ಕೆಲಸ ಅದನ್ನ ನೆಟ್ಟಿಗೆ ಮಾಡಿಲ್ಲ. ಈ ವಿಡಿಯೋ ಮಾಡಕ್ಕೆ ಕಂಟೆಂಟ್ ನಾವೇ ಕೊಡ್ಬೇಕಿಲ್ಲ. ಹೌದಾ? ಈ ತರ ಬ್ಲಾಗ್ ಮಾಡಕ್ಕೆ ಅವಿನಾಶ್ ನಾಗರಾಜ್ ನಿಮ್ಗೆ ಯಾರು ಸ್ಫೂರ್ತಿ? ಬ್ರೋ ಸ್ಫೂರ್ತಿ ಅಂತ ನನಗೆ 8ನೇ ಕ್ಲಾಸಲ್ಲಿ ಒಬ್ಳು ಹುಡುಗಿ ಇದ್ಲು ಬ್ರೋ. ಸೊ ಆ ಸ್ಫೂರ್ತಿನ ಇನ್ನೂ ಇಟ್ಕೊಂಡು ನಾನು ಆ ನೆನ್ಪನ್ನ ಇನ್ನೂ ಇಟ್ಕೊಂಡು ಮಾಡ್ತಿದ್ದೀನಿ ವಿಡಿಯೋಸ್. ಇವಾಗ ಬೆಂಡ್ ಮಾಡ್ತಿದ್ರೆ ನೋಡಿ. ಯಾವ ರೀತಿ ಬ್ರೋ ನಿಮ್ಗೆ ಯಾವ ರೀತಿ ಆಗುತ್ತೆ ಆ ರೀತಿ ಬ್ರೋ? ಓ ಎಲ್ಲ ಉದ್ರೋಗ್ತೈತೆ. ಬ್ರೋ ಸೇರಿಸ್ತ್ರಾ? ಅದು ಸೇರಿಸ್ತಾ ಇದೀವಿ. ಈ ಅವಿನಾಶ್ ಅವ್ರಿಗೆ ಕಂಟೆಂಟ್ ಮಾಡಕ್ ಬರಲ್ಲ, ಕಂಟೆಂಟ್ ನಾವೇ ಏನಾದ್ರು ಹೇಳ್ಕೊಡ್ಬೇಕು. ನೋಡಿ ಅವ್ರದ್ದು ಯೂಟ್ಯೂಬ್ ಚಾನಲ್. ಅವಿನಾಶ್ ನಾಳೆ 4 ಗಂಟೆಗೆ ಹೋಗ್ಬೇಕು ಅಂತಿದ್ದಾರೆ, ಆದ್ರೂ ಕೂಡ ನಮಗೋಸ್ಕರ ಅವರು ವಿಡಿಯೋ ಮಾಡಿ ಲಾಗ್ ಮಾಡ್ತಾ ಇದಾರೆ. ನಮ್ಮಿಂದ ದುಡ್ಡು ಮಾಡೋಣ ಅಂತ ಹೊರಟಿದ್ದಾರೆ ಅವರು. ಇಲ್ಲ ಅವ್ರಿಗೆ ಆಕ್ಚುಲಿ ಅಭ್ಯಾಸ ಇದೆ 4 ಗಂಟೆಗೆ ಲೇಟಾಗಿ ಮನೆಗೆ 4 ಗಂಟೆಗೆ ಎದ್ದೇಳೋದು. ಯಾಕಂದ್ರೆ ಬಿಫೋರ್ ಲಾಸ್ಟ್ ವೀಕ್ 1 ಗಂಟೆಗೆ ಮನ್ಗಿದ್ದು 4 ಗಂಟೆಗೆ ಎದ್ದು ಹೋಗಿದ್ದಾರೆ ಕ್ಲೀನ್ ಮಾಡ್ಬಿಟ್ಟು. ನಿದ್ದೆ ಇರ್ತಿಲ್ವಲ್ಲ, ಕಣ್ಣಲ್ಲಿ ನಿದ್ದೆ ಇಲ್ಲ. 4 ಗಂಟೆಗೆ ಎದ್ದು ಹೋಗಿದ್ದಾರೆ, ಅಭ್ಯಾಸ ಇದೆ ಅವ್ರಿಗೆ. ನಿಮ್ಮ ಹತ್ರ ಇಲ್ಲ ಬ್ರೋ, ಅವರೇ ಕೊಟ್ಟಿರ್ತಾರೆ ನೋಡಿ ಬ್ರೋ. ಅಲ್ಲಿ ಅವಿನಾಶ್ ಇಲ್ಲ, ನಾವು ಪಕ್ಕದ ಮನೆಗೆ ಹೋಗೋದು ನಾವು ನಿಲ್ಲಿಸ್ಬಿಟ್ಟಿದೀವಿ. ಮೊದ್ಲು ಹೋಗ್ತಿದ್ರ ಆಗಿದ್ರೆ? ಮೊದಲು ಹೋಗ್ತಿರ್ಲಿಲ್ಲ, ನಿಲ್ಸ್ಬಿಟ್ಟಿದೀನಿ ಅಂದ್ರೆ ಅದೇ ಅರ್ಥ ಅಲ್ವಾ? ಅಂದ್ರೆ ನಿಲ್ಲಿಸ್ಬಿಟ್ಟಿದೀವಿ. ಅದು ಮೊದಲು ಹೋಗ್ತಿರೋದ್ ನೀವು ಕೇಳಬಾರ್ದು. ಮತ್ತೆ ಇವತ್ತು ಏನು ಊಟ ಮಾಡಿದ್ರಿ ಅವಿನಾಶ್? ಇವತ್ತಾ ಬ್ರೋ ಎಲ್ಲಿಗೆ ಹೋಗಿದ್ರಿ? ಅವಿನಾಶ್ ಫೈನಲಿ ನೋಡಿ. ಓ ಬ್ರೋ ಸಾಕಾಗಿದೆ ಬ್ರೋ, ಸಾಕಾಗಿದೆ. ಅದನ್ನ ತಯಾರು ಮಾಡಿರೋರು ಕೂಡ ಈ ರೀತಿ ಫಿಕ್ಸ್ ಮಾಡಕ್ಕಾಗಲ್ಲ. ಮತ್ತೆ ನೋಡಿದ್ರೆ ಆ ಕಡೆಯಿಂದ ಒಂದು ಫೇಸ್ ಕಾಣಿಸ್ತಾ ಇದೆ ನೋಡಿ. ಯಾರು ಮದನ್ನ ಅವರು? ನೋಡಿ ಒಳಗಡೆಯಿಂದ ಬಿಡಿ ಕ್ಯಾಮ್ರಾ. ಎಲ್ಲಿ ಹೋಗಿದ್ದೆ ಊಟಕ್ಕೆ ಇವತ್ತು? ಹೇಳಲಿಲ್ಲ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದ ಬ್ರೋ. ಅಲ್ಲೇ ಹೋಗ್ತಿದ್ರ ಪ್ರತಿದಿನ? ಪ್ರತಿದಿನ ಅಲ್ಲ, 1 ತಿಂಗಳಿಂದ ಅಲ್ಲಿನೇ ಹೋಗ್ತಿರೋದು. ಹೇಗೆ? ಅಲ್ಲಿ ಅನ್ನದಾನ ಕಾರ್ಯಕ್ರಮ ಇದೆ. ಸೊ ನಮ್ಮನ್ನ ಮೊದಲನೇ ದಿನನೇ ಡೈಲಿ ಬನ್ನಿ ಅಂತ ಕರೆದ್ಬಿಟ್ಟಿದ್ರು, ಅದಕ್ಕೆ ಡೈಲಿ ಹೋಗ್ತೀವಿ. ಯಾರು ಕರೆದಿದ್ದಾರೆ ಅವಿನಾಶ್ ಅವರೇ ಹೇಳ್ಬೋದಾ? ಅಲ್ಲಿ ಬ್ಯಾನರ್ ಹಾಕಿದ್ರು. ಅದೇ ಬ್ಯಾನರ್ ಅಲ್ಲೇ ಸರ್ವರಿಗೂ ಸುಸ್ವಾಗತ ಅಂತ ಹಾಕಿದ್ರು. ಸೊ ಅದರಿಂದ ನಾವು ಹೋದೋ. ಕರೆಕ್ಟ್ ನೋಡಿರಿ ಬ್ರೋ. ದೇವಸ್ಥಾನಕ್ಕೆ ಹೋಗಿ ಉಣ್ಕೊಬರ ನೋಡಿ ನಮ್ಮ ಕಿರಣ್ ಅವ್ರು ಎಷ್ಟು ಶ್ರಮ ವಹಿಸಿ ಇದನ್ನ. ಟಾಪಿಕ್ ಚೇಂಜ್ ಮಾಡ್ಬೇಡಿ, ನಾವು ಕೇಳ್ತಾ ಇದೀವಲ್ಲ, ಬರೀ ಉಣ್ಕೊಬರೋದು ಅಷ್ಟೇ ನಿಮ್ ಕೆಲ್ಸನ. ನೋಡಿ ಎಷ್ಟು ಶ್ರಮ ಪಟ್ಟು ಇವರು ತಿರುಗಿಸ್ತವ್ರೆ, ಆದ್ರೆ ತಿರುಗ್ತಿಲ್ಲ ಅದು. ಸಪೋರ್ಟ್ ಹೇಳಿ ಇಟ್ಕೊಳ್ಳಿ ಬ್ರೋ ನೀವು ಬಿಗಿಯಾಗಿ, ಇಲ್ಲ ಅಂದ್ರೆ ಸಪೋರ್ಟ್ ಏಟಕ್ಕೆ ಸಿಗಲ್ಲ ಅದು. ಅಲ್ಲ ಕುತ್ರ ಕೊಡಿ ಅವಿನಾಶ್, ಬರೀ ಟಾಪಿಕ್ ಚೇಂಜ್ ಮಾಡ್ತಾ ಇದೀರಲ್ಲ. ನೋಡಿ ಇವರು ನೆನ್ನೆ ಅವತ್ತು ಟ್ರೈನ್ದು ವಿಡಿಯೋ ಹಾಕಿದ್ನಲ್ಲ, ಆ ಸಾಂಗ್ಗಳು ಇವರೇ ಬಂದಿದ್ದಾರೆ ಇವತ್ತು ಅಯ್ಯಪ್ಪ ಸ್ವಾಮಿ ದರ್ಶನ ಮುಗಿಸ್ಕೊಂಡು. ಬ್ರೋ ಸುತ್ತಲೆಲ್ಲ ಹೊಡಿಬೇಡಿ ಬ್ರೋ ಯಾಮರಲ್ಲಿ. ಅಯ್ಯಪ್ಪದು ದೇವಸ್ಥಾನಕ್ಕೆ ಹೋಗ್ತೀರಾ? ಯಾವ ದೇವಸ್ಥಾನಕ್ಕೆ ಹೋಗೋದು? ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕಲ್ಲ. ದಯವಿಟ್ಟು ಸ್ವಾಮಿಗಳು ಸುಮ್ಮನಿರಿ, ಇಲ್ಲೇನೋ ಕಷ್ಟ ಬಿದ್ದೆ ಮಾಡ್ತಾವ್ರೆ. ನೀವು ₹1 ಕೆಲಸ ಮಾಡಿಲ್ವ ಸ್ವಾಮಿಗಳು, ಬರೀ ಮಾತಾಡ್ತಿದ್ದೀರಾ. ಇನ್ವೆಸ್ಟ್ಮೆಂಟ್ ಅಂದೇ ಕಂಡ್ರೆ ಹೌದಾ? ಇದಕ್ಕೆ ದಯವಿಟ್ಟು ಸುತ್ಕೆಲ್ ಹೊಡೆದು ಮುರಿದಾಕ್ತೀರ ಅನ್ಸ್ತೈತೆ ಸೇರ್ಸಿರೋದೆಲ್ಲ. ನೋಡಿ ಇದು ಫೈನಲ್ ಆಗಿ ಈ ರೀತಿ ಕಾಣಿಸುತ್ತೆ. ಮೊದಲೆಲ್ಲ ಇನ್ನೂ ಒಂದು ಮಾಡ್ಬೇಕು ಇಲ್ಲಿ. ಸೊ ಇಲ್ಲಿ ನೋಡಿ ಇದೆಲ್ಲ ಮತ್ತೆ ಇನ್ನೊಂದು ಬಾಕ್ಸ್ ನಾವು ಇದೇ ರೀತಿ ಸೇರಿಸ್ಬೇಕು.
ಪ್ರಶಾಂತ್ ಬಗ್ಗೆ ಎತ್ಕೊಳಕ್ಕಾಗಲ್ಲ ಮೇಲೆ ಇಡೋದು ಬೆಸ್ಟು. ಹಿಂದಕ್ಕಲ್ಲ ಅನ್ಸುತ್ತೆ ಬ್ರೋ, ಜಸ್ಟ್ ಗೋಡೆಗೆ ಟಚ್ ಮಾಡ್ಬಿಟ್ಟು. ಇದು ಉಲ್ಟಾ ಸರಿ ಈಗ ಫಸ್ಟ್ ನನಗೆ ಮೇನ್ ಅಲ್ಲ ಬ್ರೋ, ಅದು ಉಲ್ಟಾ ಅನ್ಸುತ್ತೆ. ಫಸ್ಟ್ ನನಗೆ ಆ ಕಡೆ ಫಸ್ಟ್ ಸ್ಟಾರ್ಟ್ ತಗೊಳ್ಬೇಕಾರೆ ಬೈ ಇದು ಕೆಳಗೆ ಕೆಳಗೆ ನನಗೆ ಬೇಡ. ಇರ್ಲಿ ಇರ್ಲಿ ಇದು ಏನಾಗಲ್ಲ, ಕೈ ಇದಾಗ್ತದೆ ಕೈ ಅಂತೆ. ಇದೇನಾಗಲ್ಲ. ಹಾ ಹುಷಾರ್ ಬ್ರೋ, ಯಾರು ಏಟ್ ಮಾಡ್ಕೋಬಿಡಿ. ನೀವು ದಯವಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ನಮ್ಗೆ ಅದೇ ಖುಷಿ ಆಗುತ್ತೆ. ಆ್ಯಕ್ಚುಲಿ ಉಲ್ಟಾ ತಬಕ್ರಮ್ಮ ನಿಮ್ಮ ಕೈಯಿಂದ ನಮಗೆ ₹1 ಉಪಯೋಗ ಇಲ್ಲ ಆ್ಯಕ್ಚುಲಿ ರೂಮಲ್ಲಿ. ಹಂಗೆ ಇರ್ಲಿ. ಇದು ನೆಟ್ಟಿಂಗ್ ನಿಲ್ಸಿ. ಓ ಈ ಅವಿನಾಶ್ ಅವ್ರು ಬರೀ ಮಾತಾಡೋದೇ ಆಗೋಯ್ತಲ್ಲ ಬೇಡಿದಾರಂತ. ಎದ್ಬಿಟ್ರು. ಈ ರೂಮ್ಗೆ ಬ್ರೋ ದಯವಿಟ್ಟು ನಿಮ್ಮ ಚಡ್ಡಿ ಕೆಳಗೆ ಬಿಡಿ ಬ್ರೋ, ವಿಡಿಯೋದಲ್ಲಿ ಚಡ್ಡಿ ಎಲ್ಲ ಬರ್ತೈತೆ. ಲೇಡೀಸ್ ವ್ಯೂವರ್ಸ್ ಇರ್ತಾರೆ ನಮ್ಮ ಚಾನಲ್ ಎಲ್ಲ ಹಿಂಗಿದೆ. ಎಲ್ಲ ರೆಡಿ ಅವ್ರೆ, ಇಷ್ಟು ಎತ್ತರ ಅವ್ರೆ. ಫಸ್ಟ್ ಫ್ರೆಂಡ್ ಯಾರೋ ಫೋನ್ ಮಾಡಿದ್ರು, ಯಶವಂತ್ ಅವರೇ, ಕಿರಣ್ ಅವರೇ, ಮೊನ್ನೆ ಏನು ಫ್ರೆಂಡ್ಗೆ ಬಿಲ್ಡಪ್ ಕೊಡ್ತಿದ್ದಾರೆ. ನನ್ನ ವ್ಯೂವರ್ಸ್ ಇಷ್ಟೊಂದು ಜನ ಆಗ್ಬಿಟ್ರು, ಇಷ್ಟೊಂದು ಇಲ್ಲ ಪಾಸ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಹೇಳ್ತಾರೆ. ಅದಕ್ಕೆ ಪಾಸ್ ಮಾಡಿದ್ದಾರೆ ಬಿಡಿದ್ರೆ ನೋಡಿ ಇವಾಗ ಇಷ್ಟೊಂದು ಜನ ವ್ಯೂವರ್ಸ್ ಆಗ್ಬಿಟ್ಟಿದ್ದಾರೆ ಅಂತ. ನಮ್ಮ ಆಫೀಸಲ್ಲಿ ಏನು ಮಾಡ್ತಿದ್ರು, ಹೋಗಿ ಬಿಡ್ಕೊತಾ ಇದ್ರು. ಬ್ರೋ ಇನ್ನೂ ಮತ್ತೆ ಸೇರಿಸ್ಬೇಕು ಇದು ಐಟ್ ಮತ್ತೆ. ಎಲ್ಲಿ ಬೇಡ್ಕೊತಾ ಇರಲಿಲ್ಲ ಆಫೀಸಲ್ಲಿ ಯಾರು? ಅವಿನಾಶ್ ಅವರು ಎಲ್ಲಿ ಬೇಡ್ಕೊತಾ ಇರಲಿಲ್ಲ ವ್ಯೂವರ್ಸ್ ಆಗಿ ಈಗ ನನ್ನ ಫಾಲೋ ಮಾಡಿ ಅಂತ. ಟೋಟಲ್ ಒಂದು 5 ಅಡಿ ಬರುತ್ತೆ ಇದು. 6 ಅಡಿ. 6 ಅಡಿನ? ಈಗ ನಾನೇ 6 ಅಡಿ ಇದ್ದೀನಿ, ನನ್ನಷ್ಟು ಹೈಟ್ ಇಲ್ಲ. ಅದು ಹೆಂಗೆ ಬರುತ್ತೆ? ಕರೆಕ್ಟ್ ಆಯಿತು. ಓಕೆ, ನಾ ಕ್ಯಾನ್ಸಲ್ ಕೊಡ್ಲಾಕ ರಿಕ್ವೆಸ್ಟು. ಮದನ್ ಬ್ರೋ ಏನು ಹೇಳ್ತೀರಾ ಇದ್ರ ಬಗ್ಗೆ? ನೀವು ವಿಡಿಯೋ ಕಳಿಸಿ ಅಪ್ರೂವ್ಗೆ ಬಂದಿದ್ದೀರಾ ರೂಮ್ಗೆ, ಅವತ್ತೇ ಈ ಥರ ಕೆಲಸ ಮಾಡಿಸ್ತಿದ್ದಾರೆ ನಿಮ್ಮ ಕೈಲಿಂದ. ಮಾಡ್ತಾ ಇದ್ದೀರಾ? ಹಂಗೇನಿಲ್ಲ, ನಮ್ಮ ಮನಸ್ಸು ಬಂದಿರುತ್ತದು, ಖಂಡಿತ ಬರಲೇಬೇಕು. ಆಗಲ್ಲ ಅಂತ ಅಷ್ಟೇ. ನಮ್ಮ ಕಡೆಯಿಂದ ಬರೀ ಇದು ಯಾವುದು ಬ್ರೋ? ನಾವು ತೋರಿಸಿ ಬ್ರೋ ಅದು ಸ್ಕ್ರೂ ಯಾವುದು ಅಂತ. ಸೇರಿಸಿ ಬ್ರೋ ಕರೆಕ್ಟ್ ಆಗಿರೋ ಜಾಗಕ್ಕೆ. ಕ್ಯಾನ್ಸಲ್. ಬ್ರೋ ಇನ್ನೂ ಎಷ್ಟು ಟೈಮ್ ತಗೊಳುತ್ತೆ ನೀವು ಅದನ್ನೆಲ್ಲ ಕಂಪ್ಲೀಟ್ ಸೇರಿಸೋದಕ್ಕೆ? ಮುಚ್ಕೊಂಡು ಕೆಳಗೆ ಕೂತ್ಕೊಳ್ಳಪ್ಪ ಫಸ್ಟ್ ಆಫ್ ಮಾಡ್ಬಿಟ್ಟು. ಹಾಂ, ವಿಡಿಯೋ ರೆಕಾರ್ಡಿಂಗ್ ಆಗ್ತಿದೆ, ದಯವಿಟ್ಟು ಬೀಪ್ ಹಾಕೋದಕ್ಕಾಗಲ್ಲ, ಕರೆಕ್ಟಾಗಿ ಮಾತಾಡಿ. ಕಿರಣ್ ಬ್ರೋ ಎಷ್ಟೊತ್ತಾಗುತ್ತೆ ಇನ್ನು ಸೇರ್ಸೋದಕ್ಕೆ ಇದೆಲ್ಲ? ಸರಿ ಸುಮಾರು ಒಂದು 2.5 ವರ್ಷ ಆಗುತ್ತಾ? ಸರಿ ಸುಮಾರು. ನೀವು ಕಿಂಡಲ್ ಮಾಡಿದೆ ಅವಿನಾಶ್ ಅವರೇ, ನಿಮ್ಮ ಕೈಯಿಂದ ₹1 ಉಪಯೋಗನೂ ಆಗ್ತಾ ಇಲ್ಲ. ಸುಮ್ ಕೂತ್ಕೊಂಡ್ಬಿಡಿ ಎಂದಿನಿ ಕಿಂಡಲ್ ಮಾತಾಡ್ತಾ ಇದ್ದೀರಾ? ನಾವು ನಿಮ್ಮ ಹಿಂದೆಲ್ಲ ಪಾಸ್ ಮಾಡ್ಕೊಂಡ್ಬಿಡ್ತಾರೆ ಮಾತಾಡೋದು. ಕಮೆಂಟ್ ಎಲ್ಲ ಆಗ್ತಿರಲ್ಲ ಅದನ್ನ. ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಏನು ಮಾಡಬೇಕು? ನೀನು ಹಾಕ್ಬೇಕಾ? ಏನು ಮಾಡ್ಬೇಕು ಅವಿನಾಶ್ ಅವರು? ಅದು ಹೇಳಕ್ ಬರಲ್ಲ, ಒಂದೇ ಸಲ ನೀಟಾಗಿ ಹೇಳ್ತಾರೆ. ಅದಾದ್ಮೇಲೆ ಹೇಳಕ್ ಬರಲ್ಲ. ಎರಡು ಕಲ್ಬಿಟ್ಟವನೇ ಅವಿನಾಶ್. ಇಲ್ಲಿದೆ ನೋಡಿ ಬ್ರೋ ಈ ಕಡೆ. ಅವ್ನು ಕದಿಯೋದೇ ಅಲ್ವಾ ಕೆಲಸ, ಇನ್ನೇನಿದೆ ಅವ್ರಿಗೆ? ನೋಡಿ ಇಲ್ಲಿ ಇನ್ನೂ ಇಷ್ಟು ಸ್ಕ್ರೂಗಳೈತೆ, ಸೇರಿಸ್ಬೇಕಿದೆಲ್ಲನೂ. ಸುಮ್ಮನಿರಲ್ಲ ಅಣ್ಣ. ಏನೋ ಸೇರಿಸ್ತವ್ರೆ, ಬನ್ನಿ. ನಾನು ಟ್ರೈ ಮಾಡಿದೆ ಸೇರ್ಸೋದಕ್ಕೆ, ಟೈಮು ಸೇರ್ಸೋದಕ್ಕೆಲ್ಲ ತುಂಬ ಹಿಂದೆ ಇದೆ ನಾನು. ನೋಡಿದ್ದು ಯಾವುದೋ ಸ್ಕ್ರೂ ಇದೆ ಬ್ರೋ, ಸ್ವಲ್ಪ ಫೋರ್ಸ್ ಆಗಿ ಸೇರಿಸಿ ಬ್ರೋ, ನೀವು ಹೊಂದಬೇಕು. ಸ್ಕ್ರೂ ಡ್ರೈವರ್ ಸರಿಯಿಲ್ಲ ಅವಿನಾಶ್. ಇಲ್ಲ ಕೊಡಿ, ಅವ್ರು ಸೇರಿಸ್ತಾರೆ. ವಿಡಿಯೋ ನೀವು ಇಟ್ಕೊಳ್ಳಿ, ಅವ್ರು ಸೇರಿಸ್ತಾರೆ. ಕಿರಣ್ ಯಾಕೆ ಇದು ಅಷ್ಟೊಂದು ಕಷ್ಟಪಡ್ತೀರಾ ನೀವು? ನಾವೇನಾದ್ರೂ ಸಹಾಯ ಮಾಡ್ಬೋದು ಅವಿನಾಶ್ ವಿಡಿಯೋದಲ್ಲಿ ಗೊತ್ತಾಗ್ತಿದೆ ಯಾರು ₹1 ಉಪಯೋಗ ಇಲ್ಲ ಅಂತ. ಈ ಆ್ಯಂಗಲಿಂದ ತೆಗಿತೀನಿ ಬ್ರೋ. ಇನ್ವೆಸ್ಟ್ಮೆಂಟ್ ಹಾಕಿರೋದೇ ನಾವು ಅವಿನಾಶ್. ಸ್ವಲ್ಪ ಟಾಪ್ ಶಾಟ್ ಇಂದ ತೆಗೀರಿ, ಎಷ್ಟು ಯಾರ್ದು ಹೇಗಿದೆ ಅಂತ ಗೊತ್ತಾಗುತ್ತೆ. ಬರಲ್ಲ, ಇದು ಅಷ್ಟು ಅಡ್ವಾನ್ಸ್ಡ್ ಕ್ಯಾಮ್ರಾ ಏನಿಲ್ಲ, ಇದು ಲೋಕಲ್ ಕ್ಯಾಮ್ರಾ ಬ್ರೋ. ಮಂತವ್ರು ಅದೇ ಸಾಕು, ಬರೀ ಕಂಟೆಂಟ್ ಇಲ್ಲದೆ ಮಾಡೋರಿಗೆ ಇನ್ನೇನು ಬೇಕು? ಕೊಟ್ಬಿಟ್ಟು ಇದಕ್ಕೆ ಎಷ್ಟು? 13 ಲಕ್ಷ ಹೇಳು. 13 ಲಕ್ಷನಾ? ಅದು ಬಿಡಿ ಬ್ರೋ, ಅವ್ರಿಗೆಲ್ಲ ಅದು ಗೊತ್ತಾಗಲ್ಲ, ಬುದ್ಧಿವಂತರಿಗೆ ಮಾತ್ರ ಅದು.
ಸೊ ನಾವು ಪಾರ್ಟ್ 1 ವೀಡಿಯೋದಲ್ಲಿ ಜಸ್ಟು ಒಂದು ಬಾಕ್ಸನ್ನು ಅಲೈನ್ ಮಾಡಿದ್ದೀವಿ. ಸೊ ಪಾರ್ಟ್ 2 ವೀಡಿಯೋದಲ್ಲಿ ನಿಮಗೆ ಇನ್ನೊಂದು ಬಾಕ್ಸ್ ಅಲೈನ್ ಮಾಡೋದನ್ನು ಕಂಪ್ಲೀಟಾಗಿ ಅಪ್ಲೋಡ್ ಮಾಡ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತೀರಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಮತ್ತು ಅರಸ್ತಾ ಇರಿ, ಅರಿಸ್ತಿರಲ್ಲ ಹಾರೈಸ್ತೀರಿ. ಹಂಗೆ ಹೇಳಿ ಬೈ, ಸರಿನಾ? ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀವಿ. ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಥ್ಯಾಂಕ್ ಯು, ಬಾಯ್ ಬಾಯ್. ಸೆಕೆಂಡ್ ಬರೋಲ್ಲ ಸಡನ್ನಾಗಿ